ಕನ್ನಡದ ಕೋಟಿ ಅಭಿಮಾನಿಗಳ ಹೃದಯ ಮಂದಿರಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿ ಸಂಸ್ಕಾರದ ಬೆಳಕು ವಾಹಿನಿಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಇವತ್ತಿನ ವಿಷಯಕ್ಕೆ ಬರುತ್ತೇನೆ. ಇವತ್ತಿನ ವಿಷಯ ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ಒಂದು ಮೊಬೈಲ್ ಕಥೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ. ಈ ಕಥೆಯನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ಚಿಣಿಮಗೇರಿ ಮಹಾಂತ ಸ್ವಾಮಿಯ ಕೃಪೆಗೆ ನಾವು ಪಾತ್ರರಾಗೋಣ. ಅವರ ಮಹಾಂತ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಸುಂದರವಾದ ಸಂದೇಶದ ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತೇನೆ. ಮಹಾಂತ ಸ್ವಾಮಿಯ ಬಗ್ಗೆ ನಾನು ಇಷ್ಟೆಲ್ಲ ಏಕೆ ಹೇಳುತ್ತಿದ್ದೇನೆಂದರೆ, ಒಂದು ಘಟನೆಯನ್ನು ನಾವು ಮಹಾಂತನ ಗುಡ್ಡಕ್ಕೆ ಹೋಗುವ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಏನಪ್ಪ ಘಟನೆ ಎಂದರೆ, ಒಂದು ಮೊಬೈಲ್ ಕಥೆಯನ್ನು ನಿಮಗೆ ಹೇಳುವುದರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುತ್ತೇನೆ. ಏನಪ್ಪ ಮೊಬೈಲ್ ಕಥೆ ಅಂತ ಕೇಳುತ್ತಿದ್ದೀರಾ? ಎಲ್ಲರಿಗೂ ಕುತೂಹಲ ಇರಬಹುದು. ನಾವು ಆಳಂದ ತಾಲೂಕಿನಿಂದ ಮಹಾಂತನ ಗುಡ್ಡಕ್ಕೆ ಹೋಗುತ್ತಿರುವ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ, ಅಂದರೆ ನಾವು ಚಂದ್ರಕಾಂತ್ ಸರ್, ಅಪ್ಪಾಸಾಬ್ ಸರ್ ಹಾಗೂ ನಮ್ಮ ಕಾರ್ ಚಾಲಕ ಅನಿಲ್ ಕಡಗಂಚಿಯವರ ಕಾರನ್ನು ಬುಕ್ ಮಾಡಿ ಆಳಂದನಿಂದ ಮಹಾಂತನ ಗುಡ್ಡಕ್ಕೆ ಹೋಗುತ್ತಿರುವ ಸಮಯದಲ್ಲಿ ಅಪ್ಪಾಸಾಬ್ ತೀರ್ಥ ಸರ್ ಅವರಿಗೆ ತಹಸೀಲ್ ಆಫೀಸಿನಿಂದ ಕರೆ ಬಂದಿತ್ತು. ಆಗ ತಹಸೀಲ್ ಆಫೀಸಿಗೆ ಹೋಗಿ ಅಲ್ಲಿ ಆನ್ಲೈನ್ ಸೆಂಟ್ರಿಗೆ ಭೇಟಿಯಾಗಿ ನಾವು ಕೆಲಸವನ್ನು ಮುಗಿಸಿಕೊಂಡು ಕಾರನ್ನು ಏರಿ ಮತ್ತೆ ನಾವು ಚಿಣಿಮಗೇರಿ ಗುಡ್ಡಕ್ಕೆ ಹೋಗುತ್ತಿರುವಾಗ ದಾರಿ ಮಧ್ಯದಲ್ಲಿ ಮೊಬೈಲ್ ನೆನಪಾದಾಗ ಮೊಬೈಲನ್ನು ಚೆಕ್ ಮಾಡಿದರು, ಬ್ಯಾಗ್ನಲ್ಲಿ ಚೆಕ್ ಮಾಡಿದರು, ಕಾಣಲಿಲ್ಲ. ಕಿಸೆಯಲ್ಲಿ ಚೆಕ್ ಮಾಡಿದರು, ಕಾಣಲಿಲ್ಲ. ಆಗ ಮತ್ತೆ ಆ ನಂಬರಿಗೆ ಕರೆ ಮಾಡಿದೆವು. ನನ್ನ ಸ್ನೇಹಿತನಾದ ಅಡ್ವೊಕೇಟ್ ಆದಂತಹ ಅವರಿಗೂ ಕೇಳಿದೆವು. ಇಲ್ಲಿ ನಮ್ಮ ಹತ್ರ ಮೊಬೈಲ್ ಇಲ್ಲ ಅಂತ ಅವರು ಹೇಳಿದರು. ಆಗ ಮತ್ತೆ ಏನು ಮಾಡಬೇಕಪ್ಪ ಅಂತ ದಾರಿ ತೋಚಲಿಲ್ಲ. ಅಲ್ಲಿಂದ ಮತ್ತೆ ನಾವು ಕಾರನ್ನು ಅನಿಲ್ ಅವರಿಗೆ ಹೇಳಿದೆವು. ಕೊಳ್ಳಂಗ್ರಿ ಹತ್ತಿರ ಹೋಗಿದ್ದೆವು. ಆಗ ಅನಿಲ್ ಅವರಿಗೆ ಹೇಳಿದ್ದೆವು, ಸರು ನಡ್ರಿ ಮತ್ತೆ ತಹಸೀಲ್ ಆಫೀಸ್ಗೆ ಹೋಗೋಣ ಅಂತ. ನಾವು ಅದನ್ನು ಕರೆ ಮಾಡುತ್ತಾ ಚಂದ್ರಕಾಂತ್ ಸರ್ ಅವರು ಕರೆ ಮಾಡಿದರು. ಆ ರಿಂಗ್ ಕೇಳಿಸ್ತಿತ್ತು. ಅಲ್ಲಿವರೆಗೂ ಹಾಗೆ ಮೊಬೈಲ್ ಚಾಲೂ ಇತ್ತು. ಅಲ್ಲಿ ಹೋದಾಗ ಅನಿಲ್ ಅವರಿಗೆ ಆ ಮೊಬೈಲ್ ಕಂಡಿತು. ಆಗ ಅನಿಲ್ ಅವರು ಏನು ಮಾಡಿದ್ರಪ್ಪ ಅಂದರೆ, ಆ ಮೊಬೈಲನ್ನು ಎತ್ತಿಕೊಂಡು ಸರ್ಗೆ ಕೊಟ್ಟರು. ಆಗ ಅಲ್ಲಿ ಅನೇಕ ಜನ ಓಡಾಡಿದರು. ಏನೋ ಗೊತ್ತಿಲ್ಲ. ಅಲ್ಲಿ ಮಹಾಂತನ ಕೃಪಾಶೀರ್ವಾದ ಗುರುಗಳಾದ ಅಪ್ಪಾಸಾಬ್ ಸರ್ ಅವರ ಮೇಲೆ ಗುರುವಿನ ಆಶೀರ್ವಾದ ಇದೆ ಅನ್ನುವುದಕ್ಕೆ ಈ ಮೊಬೈಲ್ ಅಂತ ಹೇಳಬಯಸುತ್ತೇನೆ. ಅದೇ ರೀತಿ ನಾವು ಮಹಾಂತನ ಗುಡ್ಡಕ್ಕೆ ಹೋಗಿ ಅಲ್ಲಿ ಮಹಾಂತನ ದರ್ಶನ ಪಡೆದು ಗುರುಗಳು ಅವರಿಗೆ ಗೌರವ ಸನ್ಮಾನವನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ಅಲ್ಲಿಯ ಮಠದಕ್ಕೆ ಹೋಗಿ ಮಠದ ದೇವಸ್ಥಾನದಲ್ಲಿ, ಅಂದರೆ ಗರ್ಭಗುಡಿಯ ದರ್ಶನವನ್ನು ಪಡೆದು ಅಲ್ಲಿಂದ ದಾಸೋಹಿಗೆ ಹೋಗಿ ಅಲ್ಲಿ ದಾಸೋಹದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ನಾವು ಅಲ್ಲಿಂದ ಮರಳಿ ನಮ್ಮ ತಾಲೂಕಿಗೆ ಆಗಮಿಸಿದೆವು. ಇದು ಮಹಾಂತನ ಕೃಪೆ ಇದ್ದುದರಿಂದಲೇ ಮತ್ತೆ ಮೊಬೈಲ್ ಮರಳಿ ಅಪ್ಪಾಸಾಬ್ ತೀರ್ಥ ಸರ್ ಅವರ ಕೈಗೆ ತಲುಪಿತು ಅನ್ನುವುದಕ್ಕೆ ಮಹಾಂತನ ಕೃಪಾಶೀರ್ವಾದವೇ ಇದಕ್ಕೆ ಸಾಕ್ಷಿ ಅಂತ ಈ ಮೊಬೈಲ್ ಕಥೆಯಿಂದಲೇ ನಮಗೆ ಗುರ್ತಾಗುತ್ತದೆ. ಆಧುನಿಕ ಯುಗದಲ್ಲಿ ಒಂದು ದಸ್ತಿ ಬಿದ್ದರೂ ಜನ ಅದನ್ನು ಕಾಣದ ಹಾಗೆ ಮಾಡುತ್ತಾರೆ, ಅದನ್ನು ಕೊಡುವುದಿಲ್ಲ. ಬೆಲೆ ಬಾಳುವಂಥ ಮೊಬೈಲ್ ಮತ್ತೆ ಅವರ ಕೈಗೆ ತಲುಪಬೇಕಾದರೆ ಸುಮ್ಮನಲ್ಲ. ಇದು ಮಹಾಂತನ ಕೃಪೆಯಿಂದಲೇ ಮತ್ತೆ ಅಪ್ಪಾಸಾಬ್ ಸರ್ ಅವರಿಗೆ ಮೊಬೈಲ್ ತಲುಪಿದೆ. ನಿಷ್ಕಾಮ ಸೇವೆ, ಅವರ ಸಮಾಜ ಸೇವೆ, ಅವರ ಶರಣ ಸಂಪ್ರದಾಯದ ನಿತ್ಯ ದಾಸೋಹ, ಜ್ಞಾನ ದಾಸೋಹ, ಅನ್ನ ದಾಸೋಹ, ಅವರ ಆಶೀರ್ವಾದವೇ ಇದಕ್ಕೆ ಸಾಕ್ಷಿ ಅನ್ನುವುದಕ್ಕೆ ಮಹಾಂತನ ಕೃಪಾ ಆಶೀರ್ವಾದದಿಂದ ಮತ್ತೆ ಮರಳಿ ಪಡೆದ ಮೊಬೈಲ್ ಕಥೆಯನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ಇದರಲ್ಲಿ ಭಾಗವಹಿಸಿದ ಚಂದ್ರಕಾಂತ್ ನಿವೃತ್ತಿ ಅಧಿಕಾರಿಗಳು, ಅದೇ ರೀತಿ ನಮ್ಮ ಕಾರ್ ಚಾಲಕರಾದಂಥ ಅನಿಲ್ ಕಡಗಂಚಿಯವರು,
ಇದಕ್ಕೆ ಸಹಕಾರ ನೀಡಿದರು. ಹಾಗೂ ನನ್ನ ಸಂಸ್ಕಾರದ ಬೆಳಕು ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ಮಹಾಂತನ ಕೃಪೆಗೆ ನಾವು ನೀವು ಎಲ್ಲರೂ ಪಾತ್ರರಾಗೋಣ ಅಂತ ಹೇಳುತ್ತಾ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ. ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ನಾಡಿನ ಉದ್ದಕ್ಕೂ ಸಂಚಾರಗೈದವರು ಪ್ರವಚನ ಪ್ರಭೆಯನ್ನು ಬೀರಿದರು. ನಾಡಿನ ಉದ್ದಕ್ಕೂ ಸಂಚಾರಗೈದವರು ಪ್ರವಚನ ಪ್ರಭೆಯನ್ನು ಬೀರಿದರು. ಸಿದ್ಧಾಂತ ಶಿಖಾಮಣಿ ಪ್ರತಿಪಾದಿಸಿದರು. ಸಿದ್ಧಾಂತ ಶಿಖಾಮಣಿ ಪ್ರತಿಪಾದಿಸಿದರು. ಸಿದ್ಧ ಕುಲಕ್ಕೆ ಚಕ್ರವರ್ತಿಯಾದವರು ಜಗವನ್ನು ಬೆಳಗಲು ಜನ್ಮವ ತಾಳಿದರು. ಶ್ರೀ ವೀರ ಮಹಾಂತ ಶಿವಾಚಾರ್ಯರು. ಬಾಲ್ಯದಿ ವೈರಾಗ್ಯ ತಾಳಿದರು ಅವರಿಗೆ ಕಳೆಯುವ ವೈದ್ಯರಿವರು. ಬಾಲ್ಯದಿ ವೈರಾಗ್ಯ ತಾಳಿದರು ಅವರಿಗೆ ಕಳೆಯುವ ವೈದ್ಯರಿವರು. ಸಾಕ್ಷಾತ್ ಶಿವನಾಗಿ ತಾನೇ ಬಂದರು. ಸಾಕ್ಷಾತ್ ಶಿವನಾಗಿ ತಾನೇ ಬಂದರು. ಶಂಭುಲಿಂಗಯ್ಯ ಕಂದಗೆ ಹರಸಿದರು. ಶಂಭುಲಿಂಗಯ್ಯ ಕಂದಗೆ ಹರಸಿದರು. ಜಗವನ್ನು ಬೆಳಗಲು ಜನ್ಮವ ತಾಳಿದರು. ಶ್ರೀ ವೀರ ಮಹಾಂತ ಶಿವಾಚಾರ್ಯರು. ಚಿನ್ಮಯಗಿರಿಯ ಪೀಠವ ಬೆಳಗಿದರು. ಚಿನ್ಮಯಗಿರಿಯ ಪೀಠವ ಬೆಳಗಿದರು. ಜಗದ ಕತ್ತಲೆಯ ಕಳೆಯುವರು. ಜಗದ ಕತ್ತಲೆಯ ಕಳೆಯುವರು. ಜಗವನ್ನು ಬೆಳಗಲು ಜನ್ಮವ ತಾಳಿದರು. ಶ್ರೀ ವೀರ ಮಹಾಂತ ಶಿವಾಚಾರ್ಯರು. ಶ್ರೀ ವೀರ ಮಹಾಂತ ಶಿವಾಚಾರ್ಯರು. ಶ್ರೀ ವೀರ ಮಹಾಂತ ಶಿವಾಚಾರ್ಯರು.